ಏನಾಯ್ತು? ಯಾಕಿಷ್ಟು ಆತಂಕ ಪಡ್ತಿದ್ಯಾ? ಅದಕ್ಕೆ ರವಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಬಟ್ಟೆ ಜೋಡಿಸ್ಕೊತಿದ್ದಾನೆ. ಅದಕ್ಕೆ ನನ್ನನ್ನೇನ್ ಮಾಡು ಅಂತೀಯ? ಅದಕ್ಕೆ ನೀವು ಅವನನ್ನ ಕೇಳಿ. ಅದಕ್ಕೆ ಕೇಳೋದಿಲ್ಲ. ಅವನ ಹತ್ರ ನಾನೇನು ಕೇಳಲ್ಲ. ಭುಜದ ಎತ್ತರಕ್ಕೆ ಬೆಳೆದ ಮಕ್ಕಳ ಹತ್ರ ಏನು ಕೇಳಕ್ಕಾಗಲ್ಲ. ಅವನ ಹತ್ರ ನಾನೇನಾದ್ರೂ ಕೇಳಿ ಅವನ್ ನನ್ನ ನೋಡಿ ಇದನ್ ಕೇಳೋಕೆ ನೀವ್ಯಾರು ಅಂತಂದ್ರೆ ಆಗ ನಾನ್ ತಲೆ ಎತ್ತಕ್ಕಾಗಲ್ಲ. ನಿಮ್ಮನ್ನ ಬಿಟ್ಟು ಬೇರೆ ಯಾರು ರವಿನ ಹೋಗೋದ್ರಿಂದ ತಡಿಯಕ್ಕಾಗಲ್ಲ. ನೀ ಬನ್ನಿ ಅದಕ್ಕೆ ಪ್ಲೀಸ್. ಕಮಲಾ, ನಾನು ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನ ಹೇಗೆ ಸಮಾಧಾನ ಪಡಿಸ್ಬೇಕು ಅಂತ ಗೊತ್ತಿಲ್ಲ. ಭಾಗ್ಯಲಕ್ಷ್ಮಿ ಕುತ್ತಿಗೆಯಲ್ಲಿ ನಾನು ಕಟ್ಟಿರೋ ತಾಳಿ ಇರೋದ್ರಿಂದ ತಾನೇ ಇಷ್ಟೊಂದೆಲ್ಲ ಸಮಸ್ಯೆ ಆಗಿರೋದು. ಅದಕ್ಕೋಸ್ಕರ ನಾನು ಕಟ್ಟಿದ ತಾಳಿನ ನಾನೇ ಕಿತ್ಕೊಂಡು ಬಂದಿದ್ದೀನಿ. ಅದನ್ನ ನಿಮ್ಮ ಕೈಗೆ ಒಪ್ಪಿಸ್ಬಿಟ್ಟು ನಾನು ಯಾವ್ದಾದ್ರೂ ಕಾಣದೇ ಇರೋ ಜಾಗಕ್ಕೆ ಎಲ್ಲಾದ್ರೂ ಹೊರಟೋಗ್ತೀನಿ. ಈಗಲ್ದೇ ಇದ್ರು ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಮಗನಾಗಿ ಹುಟ್ಟಬೇಕು ಅಂತ ಆಸೆ ಪಡೋ ರವಿ. ರವಿ, ನಿಂತ್ಕೋ. ಏನಿದು? ಮಾಂಗಲ್ಯ. ಅದ್ ನನಗೂ ಗೊತ್ತು. ಯಾರ ಮಾಂಗಲ್ಯ? ಭಾಗ್ಯಲಕ್ಷ್ಮಿ ಮಾಂಗಲ್ಯ. ಇಷ್ಟೆಲ್ಲ ಸಮಸ್ಯೆಗೆ ಈ ಮಾಂಗಲ್ಯ ತಾನೇ ಅತಿಗೆ ಕಾರಣ. ಸಮಸ್ಯೆ ಮಾಂಗಲ್ಯ ಅಲ್ಲ ಕಣೋ. ಇಷ್ಟು ದಿನ ಆದ್ರೂ ನಮ್ಮ ಹತ್ರ ಹೇಳಿಲ್ವಲ್ಲ, ಮುಚ್ಚಿಟ್ರಲ್ಲ, ಅದೇ ಸಮಸ್ಯೆ. ಇಲ್ಲ ಅತಿಗೆ. ಏಯ್, ಈ ಮಾಂಗಲ್ಯದ ಬಗ್ಗೆ ಏನೋ ಗೊತ್ತು ನಿನಗೆ. ನಿನಗ್ ಮನ್ಸಿದ್ರೆ ಕಟ್ತೀಯಾ, ಇಲ್ಲ ಅಂದ್ರೆ ಕಿತ್ತು ಬಿಸಾಕ್ತೀಯಾ? ಇದು ಬರೀ ದಾರ ಅಲ್ಲ ಕಣೋ, ಒಂದು ಹೆಣ್ಣಿನ ಜೀವ. ಈ ಮಾಂಗಲ್ಯ ಕಟ್ಟುವಾಗ 3 ಗಂಟೆ ಹಾಕ್ತಾರೆ. ಮೊದಲು 2 ಗಂಟನ್ನ ಗಂಡ ಹಾಕ್ತಾನೆ, ಉಳಿದ 1 ಗಂಟು ನಾದ್ನಿ ಹಾಕ್ತಾಳೆ.
ಒಂದೊಂದು ಗಂಟೆಗೂ ಒಂದೊಂದು ಅರ್ಥ ಇದೆ ಕಣೋ. ನೀನ್ ಯಾವ ಪರಿಸ್ಥಿತಿಲಿ ಅವಳು ಕುತ್ತಿಗೆಗೆ ಮಾಂಗಲ್ಯ ಕಟ್ಟದೆ ಅಂತ ಗೊತ್ತಿಲ್ಲ, ಆದ್ರೆ ಮಾಂಗಲ್ಯದ ಬೆಲೆ ಏನಂತ ಗೊತ್ತಾ ನಿನ್ಗೆ? ಮಾಂಗಲ್ಯದ ನಿಜವಾದ ಹೆಸರು ಮಂಗಳಸೂತ್ರ. ಮಂಗಳ ಅಂದ್ರೆ ಪವಿತ್ರವಾದ ಹರ್ಷಣದ ಕೊಂಬು, ಸೂತ್ರ ಅಂದ್ರೆ ದಾರ ಅಂತ ಅರ್ಥ. ಸೂತ್ರ ಅನ್ನೋ ದಾರಕ್ಕೆ ಹರ್ಷಣದ ಕೊಂಬನ್ನ ಕಟ್ಟಿ ಒಂದ್ ಹೆಣ್ಣು ತಾನು ಮತ್ತೊಬ್ಬರ ಹೆಂಡತಿ ಅಂತ ಗುರುತಿಸ್ಕೊಳ್ಳೋದಿಕ್ಕೆ ಹುಟ್ಕೊಂಡಿರೋದೇ ಈ ಮಂಗಳಸೂತ್ರ. ಅದು ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಮಾಂಗಲ್ಯ ಅಂತ ಬದಲಾಯ್ತು. ಈ ಹರ್ಷಣದ ದಾರ ಒಂದ್ ಹೆಣ್ಣಿನ ಕುತ್ತಿಗೆಯಲ್ಲಿ ಸೇರಿದ್ಮೇಲೆ ಗಂಡ ಹೆಂಡತಿಯಾಗಿ ಒಬ್ಬರಿಗೊಬ್ರು ಜೀವ ಕೊಟ್ಟು ಅನ್ಯೋನ್ಯತೆಯಿಂದ ಬಾಳೋ ಶಕ್ತಿ ಈ ಮಾಂಗಲ್ಯಕ್ಕಿದೆ ರವಿ. ಅಂತ ಪವಿತ್ರವಾದ ಮಾಂಗಲ್ಯನ ಯಾವಾಗ ಅವಳು ಕುತ್ತಿಗೆಯಿಂದ ತೆಗಿತಾಳೆ ಗೊತ್ತಾ? ಅದನ್ನ ಕಟ್ಟಿದವನು ತೀರ್ಕೊಂಡ ಮೇಲೆ. ಇಷ್ಟು ಗೊತ್ತಿಲ್ದೆ ಎಂತ ಹೆಣ್ಣು ಅವಳು? ಇಲ್ಲ ಅದ್ಕೆ. ಮಾತಾಡ್ಬೇಡ ನೀನು. ನಿನಗಂತೂ ಬುದ್ಧಿ ಇಲ್ಲ, ಅವಳಿಗೂ ಬುದ್ಧಿ ಇಲ್ವಾ? ನೀನ್ ಕೇಳಿದ್ರೆ ಅವಳದನ್ನ ಬಿಚ್ಚಿ ಕೊಟ್ಬಿಡ್ಬೇಕಾ? ಇಲ್ಲ ಅದ್ಕೆ, ಭಾಗ್ಯಲಕ್ಷ್ಮಿ ಮಾಂಗಲ್ಯನ ಬಿಚ್ಚಲಿಲ್ಲ. ಇದು ನಾನು ಅವಳು ಕಟ್ಟಿರೋ ಮಾಂಗಲ್ಯನೂ ಅಲ್ಲ ಅದ್ಕೆ. ಏನೋ ಹೇಳ್ತಾ ಇದೀಯಾ? ನಾನು ನಿಮ್ಮ ಹತ್ರ ಭಾಗ್ಯಲಕ್ಷ್ಮಿ ಮಾಂಗಲ್ಯ ಅಂತ ಸುಳ್ಳು ಹೇಳ್ದೆ. ರವಿ, ನೀನ್ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದೀಯ ರವಿ. ಈಗಾಗ್ಲೇ ನೀನ್ ಕದ್ದು ಮದ್ವೆ ಆಗಿ ನಮ್ಮೆಲ್ರಿಗೂ ಮೋಸ ಮಾಡಿದ್ಯಾ. ಈಗ ಒಂದು ನಕಲಿ ಮಾಂಗಲ್ಯ ಅಂತ ತೋರಿಸಿ ನನಗ್ ಮೋಸ ಮಾಡ್ತಿದ್ಯಾ. ನನ್ನ ಸಹನೆಗೂ ಒಂದು ಮಿತಿ ಇದೆ ರವಿ. ನಿನ್ನ ನೋಡ್ತಿದ್ರೆ ನನ್ ಕೋಪ ಬರ್ತಿದೆ. ಅದ್ಕೆ ನಿಮಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಅದ್ಕೆ. ನೀವು ನನ್ನ ಜೊತೆ ಮಾತಾಡೋ ಹಾಗೆ ಮಾಡೋದಕ್ಕೆ ನನಗೆ ಬೇರೆ ದಾರಿನೇ ಸಿಗ್ಲಿಲ್ಲ. ಅದಕ್ಕೋಸ್ಕರ ನಾನು ಹೀಗೆ ಸುಳ್ಳು ಹೇಳಿದೆ. ಅದ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದ್ಕೆ. ನೀವು ನನ್ನ ಜೊತೆ ಮಾತಾಡದೆ ಹೀಗೆ ಕೋಪದಲ್ಲಿರೋದು ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಅದ್ಕೆ. ನೀನ್ ಇಷ್ಟು ದಿನ ಮದ್ವೆ ಆಗಿರೋ ವಿಷಯನ ನನ್ನಿಂದ ಮುಚ್ಚಿಟ್ಯಲ್ಲ, ಅದನ್ನ ನಾನು ಹೇಗೂ ಸಹಿಸ್ಕೊಳ್ಳಿ ರವಿ. ತಪ್ಪೆ ಅದ್ಕೆ, ತಪ್ಪೆ. ನಾನು ನಿಮ್ಮ ಹತ್ರ ಹೇಳ್ದೆ ಇರೋದು ದೊಡ್ಡ ತಪ್ಪೆ. ಆದ್ರೆ ನಿಮ್ಮ ಹತ್ರ ಎಲ್ಲನೂ ಮುಚ್ಚಿಡಬೇಕು ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಹತ್ರ ಹೇಳೋಕ್ ಬಂದಾಗ್ಲೆಲ್ಲ ಏನಾದ್ರೂ ಒಂದು ಸಮಸ್ಯೆ ಬರ್ತಿತ್ತು, ಅದೇ ಕಾರಣಕ್ಕೆ ಹೇಳೋಕ್ ಆಗ್ಲಿಲ್ಲ. ಆದ್ರೆ ಅದನ್ನೆಲ್ಲ ಮೀರಿ ನನ್ನ ಮನ್ಸಲ್ಲಿ ಒಂದು ನಂಬಿಕೆ ಇತ್ತು. ನಮ್ಮ ಅತ್ತಿಗೆ ನನ್ನ ಅರ್ಥ ಮಾಡ್ಕೋತಾರೆ, ನನ್ನ ಜೊತೆಲಿ ನನ್ನ ಬೆನ್ನ ಹಿಂದೆ ನಿಂತಿರ್ತಾರೆ ಅನ್ಕೊಂಡೆ. ಆದ್ರೆ ನೀವು ಕೋಪ ಮಾಡ್ಕೊಂಡು ನನ್ನ ಜೊತೆ ಮಾತಾಡದೆ ಇದ್ದಿದ್ದು ನನ್ನ ಜೀವನೇ ಹೋದಾಗಿತ್ತು. ಅದಕ್ಕೆ ನಾನು ಈ ರೀತಿ ಸುಳ್ಳು ಹೇಳಿದೆ ಅಷ್ಟೇ. ನನಗೆ ಕ್ಷಮಿಸ್ಬಿಡಿ ಅದ್ಕೆ, ನನಗೆ ಕ್ಷಮಿಸ್ಬಿಡಿ. ನಿಮ್ ಕೋಪನೆಲ್ಲ ಬಿಟ್ಟು ನನ್ನ ಜೊತೆ ಮಾತಾಡಿ ಅದ್ಕೆ, ದಯವಿಟ್ಟು ಮಾತಾಡಿ ಅದ್ಕೆ. ಅದ್ಕೆ ಇಲ್ಲಾಂದ್ರೆ ನಾನು ನಿಜವಾಗ್ಲೂ ಇಲ್ಲಿಂದ ಹೊರಟು ಹೋಗ್ತೀನಿ ಅದ್ಕೆ. ನಾನಿಲ್ಲಿಂದ ಹೊರಟು ಹೋಗ್ತೀನಿ ಅದ್ಕೆ. ನಾನು ಈ ಜೀವನದಲ್ಲಿ ಏನ್ ಬೇಕಾದ್ರೂ ತಡ್ಕೋತೀನಿ ಅದ್ಕೆ. ಆದ್ರೆ ನೀವ್ ನನ್ನ ಜೊತೆ ಮಾತಾಡದೆ ಇದ್ರೆ ನನ್ ಬದುಕಿದ್ರು ಅರ್ಥನೇ ಇಲ್ಲ ಅದ್ಕೆ. ಅದ್ರ ಬದಲು ನಾನು ಸಾಯೋದೇ ವಾಸಿ. ನಾನು ಬರ್ತೀನಿ. ಏಯ್, ಬಾರೋ ಇಲ್ಲಿ. ಅದಕ್ಕೆ ಏನೋ ಹೇಳ್ದೆ? ಸಾಯ್ತೀಯಾ? ನೀನ್ ಸಾಯೋಕ ನಾನ್ ನಿನ್ನ ಮಗು ತರ ನೋಡ್ಕೊಂಡಿದ್ದು. ನಿನ್ನ ಭಾಗ್ಯಲಕ್ಷ್ಮಿನ ನಾನ್ ಬೇರೆ ಮಾಡ್ತೀನಾ? ಹಾ, ನಿನ್ ಮೇಲ್ ಕೋಪ ಮಾಡ್ಕೊಂಡಿದ್ ನಿಜ. ವಿಷಯ ಮುಚ್ಚಿಟ್ಟಿದ್ದಕ್ಕೆ ಕೋಪ ಬಂತು. ಯಾಕೆ ನಿನ್ ಮೇಲ್ ಕೋಪ ಮಾಡ್ಕೋಬಾರ್ದಾ? ಆ ಅಧಿಕಾರನು ನನ್ಗಿಲ್ವಾ? ಹುಚ್ಚ, ಕೋಪ ಮಾಡ್ಕೊಂಡ್ರೆ ಎಲ್ಲ ಬಿಟ್ಟು ಹೊಟ್ಟೋಗ್ತೀಯಾ? ನನ್ನನ್ನು ಅರ್ಥ ಮಾಡ್ಕೊಂಡಿದ್ದ ಅಷ್ಟೇನಾ ನೀನು? ಸಾರಿ ಅದ್ಕೆ, ನಾನೇ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ನನಗೆ ಕ್ಷಮಿಸ್ಬಿಡಿ ಅದ್ಕೆ.
ನಿನ್ನ ಕ್ಷಮಿಸಿದೀನಿ ಅಂತ ಒಂದು ಮಾತು ಹೇಳಿ ಅದ್ಗೆ, ಪ್ಲೀಸ್ ಅದ್ಗೆ. ನಿನ್ನ ಕ್ಷಮಿಸಿದೀನಿ ಅಂತ ಒಂದ್ಸಲ ಹೇಳಿ ಅದ್ಗೆ. ಈ ನಗುನೇ ಅದ್ಗೆ ನಿಮ್ಗೆ ಚಂದ. ನೀವು ನಗ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರ ಗೊತ್ತಾ? ಸಾಕು ಸಾಕು, ತುಂಬಾ ಐಸಿಡ್ಬೇಡ, ಶೀತ ಆಗತ್ತೆ. ದೇವ್ರ ಕೋಣೆಯಲ್ಲಿ ಒಂದ್ ಬ್ಯಾಗ್ ಇದೆ, ಅದನ್ನ ತಗೊಂಡ್ ಬಾ. ಅದ್ರಲ್ಲಿ ಏನಿದೆ ಅಂತ ತೆಗೆದ್ ನೋಡು. ಓಪನ್ ಮಾಡು. ಅದ್ಗೆ ಈ ನೆಕ್ಲೆಸ್ ಎಲ್ಲ ಈ ಸೀರೆ ಅದ್ಗೆ ಇದೆಲ್ಲ ಯಾರಿಗೆ ಅದ್ಗೆ? ನಿನ್ ಹೆಂಡತಿಗೆ. ಭಾಗ್ಯಲಕ್ಷ್ಮಿಗ? ಭಾಗ್ಯಲಕ್ಷ್ಮಿ ಕುತ್ತಿಗೆ ತಾನೇ ತಾಳಿ ಕಟ್ಟಿದ್ದು, ಇಲ್ಲ ಬೇರೆ ಯಾರಿಗಾದ್ರೂ? ಅದ್ಗೆ ಏನತ್ಗೆ? ಆಟ ಆಡಿದ್ ಸಾಕು, ನಾಳೆಗೂ ಸ್ವಲ್ಪ ಉಳ್ಸು. ನಾಳೆಗ? ನಾಳೆ ಏನತ್ಗೆ? ಈ ಒಡವೆನೂ ಸೀರೆನೂ ಭಾಗ್ಯಲಕ್ಷ್ಮಿ ಕೊಟ್ಟು ಅವಳಗ್ ತೊಡ್ಸಿ ನಾಳೆನೆ ನಮ್ಮನೆಗ್ ಕರ್ಕೊಂಡ್ ಬರೋಣ. ಇಲ್ಲ ಅದ್ಗೆ, ಭಾಗ್ಯಲಕ್ಷ್ಮಿನ ಅವ್ರ ಅಣ್ಣ ನಮ್ಮನೆಗೆ ಕಳಿಸ್ತಾರೆ ಅನ್ನೋ ನಂಬಿಕೆ ನನಗೆ ನಿಜವಾಗ್ಲೂ ಇಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ? ನೀವು ಅಣ್ಣ ಇಬ್ರು ಆಚೆ ಹೋದಾಗ ಭಾಗ್ಯಲಕ್ಷ್ಮಿ ಅವ್ರ ಅಣ್ಣ ಅತ್ಗೆ ಇಬ್ರು ಇಲ್ಲಿಗೆ ಬಂದಿದ್ರು. ಅವರನ್ನ ಉಮಾ ಅತ್ಗೆ ತುಂಬಾ ಅವಮಾನ ಆಗೋ ಹಾಗೆ ಮಾತಾಡಿ ಕಳಿಸ್ಬಿಟ್ರು. ಯಾಕುಮಾ ಹೀಗ್ ಮಾಡ್ದೆ? ಅಕ್ಕ, ನಾನ್ ನಿಮ್ಗೋಸ್ಕರನೇ ಹಾಗ್ ಮಾತಾಡ್ದೆ. ನನಗೋಸ್ಕರನಾ? ಹೌದಕ್ಕ. ಯಾಕೆ? ನೀವು ರವಿ ಮೇಲೂ ಭಾಗ್ಯಲಕ್ಷ್ಮಿ ಮೇಲೂ ಕೋಪದಲ್ಲಿದ್ರಿ. ಈ ಸಮಯದಲ್ಲಿ ಅವ್ರು ಬಂದಿರೋದ್ ಗೊತ್ತಾದ್ರೆ ನೀವೆಲ್ ಕೋಪ ಮಾಡ್ಕೋತಿರೋ ಅಂತ ಅವ್ರನ್ನ ಬೈದ್ ಕಳಿಸ್ಬಿಟ್ಟೆ. ಅದು ತಪ್ಪ ಅಕ್ಕ? ಎಲ್ಲ ನಿಮ್ ಮೇಲಿಟ್ಟಿರೋ ಪ್ರೀತಿಯಿಂದಾನೇ ಹಾಗ್ ಮಾಡ್ದೆ. ಅಯ್ಯೋ ಯಾಕುಮಾ, ಯಾಕೆ ನಿನಗೆ ಇಷ್ಟ ಬಂದ ಹಾಗೆಲ್ಲ ಮಾಡ್ತಿದ್ಯಾ? ಓದಿರೋ ಹುಡುಗಿ ತಾನೇ ನೀನು, ಮನೆಗ್ ಬಂದವ್ರ ಹತ್ರ ಹೀಗ ನಡ್ಕೋಬೇಕು ಹೇಳು? ಅಕ್ಕ, ಐ ಆಮ್ ಸಾರಿ ಅಕ್ಕ, ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ನೀನೇನು ಯೋಚನೆ ಮಾಡ್ಬೇಡ. ನಾಳೆ ಬೆಳಗ್ಗೆ ಸೆಂದಿಲ್ ಹತ್ರ ಮಾತಾಡಿದ್ರೆ ಆಗಿರೋದನ್ನೆಲ್ಲ ಮರ್ತು ಖಂಡಿತ ಭಾಗ್ಯಲಕ್ಷ್ಮಿನ ನಮ್ಮ ಮನೆಗೆ ಕಳ್ಸ್ಕೊಡ್ತಾರೆ. ಆ ನಂಬಿಕೆ ನನಗಿದೆ. ಬ್ಯಾಗ್ ಎಲ್ಲ ತಗೊಂಡು ಒಳಗೆ ಹೋಗಿ ನೆಮ್ಮದಿಯಾಗಿ ಮಲಗು. ಸರಿ ಅದ್ಕೆ. ಇದು ನಿನ್ ಹೆಂಡತಿಗೆ ಕಣೋ, ತಗೊಂಡು ಹೋಗು. ಏನ್ ಮಾಡಿದ್ರು ನಾನ್ ಅಂದ್ಕೊಂಡ ಹಾಗೆ ಆಗ್ತಿಲ್ವೇ? ಆ ಭಾಗ್ಯಲಕ್ಷ್ಮಿ ನನ್ ಮನೆಗ್ ಬರ್ತಿದ್ದಾಳಲ್ಲ, ಏನ್ ಮಾಡೋದು? ಛೇ, ಈಗೇನ್ ಮಾಡ್ಬೇಕು ಅಂತಿದ್ಯಾ? ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ಭಾಗ್ಯಲಕ್ಷ್ಮಿನ ನಿಮ್ ಮನೆ ಕರೆದು
ಅವಳ ಮುಖಕ್ಕೆ ಆರ್ತಿ ಎತ್ತಿ ಅವಳನ್ನ ರವಿ ಜೊತೆ ಬಾಳಕ್ ಬಿಡ್ತೀರಾ? ಆ ವಿಷಯ ನನ್ನ ಹತ್ರ ಏನು ಹೇಳ್ಬೇಡಿ. ಉಮಾ, ಈಗ ನಾವು ಮನಸ್ ಬಿಚ್ಚಿ ಮಾತಾಡೋಣವಾ? ನಮ್ಮೊಳಗೆ ಮುಚ್ಚು ಮರೆ ಯಾವುದು ಇರಕೂಡ್ದು. ಆ, ಆ, ಮಾತಾಡೋಣ. ವೆರಿ ಗುಡ್. ತೇಜು ರವಿನ ಲವ್ ಮಾಡ್ತಿದ್ದಾಳೆ, ಅವನ್ನೇ ಮದ್ವೆ ಆಗ್ಬೇಕು ಅಂತ ಕೂಡ ಆಸೆ ಪಡ್ತಿದ್ದಾಳೆ. ಅದಕ್ಕೆ ಭಾಗ್ಯಲಕ್ಷ್ಮಿ ಅವನ ಜೊತೆ ಸೇರಬಾರ್ದು ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನೀನ್ ಯಾಕೆ ಭಾಗ್ಯಲಕ್ಷ್ಮಿ ನಿನ್ ಮನೆಗ್ ಬರಬಾರ್ದು ಅಂತ ಅನ್ಕೊಳ್ತಿದ್ಯಾ? ಅಲ್ಲ, ಅವಳು ನಿನ್ನ ಮನೆಗ್ ಸೊಸೆಯಾಗಿ ಬರೋದ್ರಲ್ಲಿ ನಿನಗೇನ್ ತೊಂದರೆ ಇದೆ? ನಾನೊಬ್ಳು ಡಾಕ್ಟರ್. ನಾನು ಯಾವ ಮನೆಯಲ್ಲಿ ಸೊಸೆಯಾಗಿದ್ದೀನೋ ಆ ಮನೆಗೆ ಕೆಲ್ಸದವಳೊಬ್ಳು ಸೊಸೆಯಾಗಿ ಬರ್ತಾಳೆ. ಹಾಗವಳು ಬಂದ್ರೆ ಅವಳು ನಾನು ಈಕ್ವಲ್ ಆಗ್ಬಿಡ್ತೀವಲ್ವಾ? ಅದಕ್ಕೆ ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ ಅನ್ಕೋತೀನಿ. ಮನಸ್ಸು ಬಿಚ್ಚಿ ಮಾತಾಡೋಣ ಅಂತ ಹೇಳಿದಕ್ಕೆ ಓಕೆ ಅಂತ ಹೇಳಿ ಈಗ ಸತ್ಯನ ಮುಚ್ಚಿಟ್ಟು ಬಾಯ್ ಬಂದ ಹಾಗೆ ಸುಳ್ಳು ಹೇಳ್ತಿದ್ಯಲ್ಲ? ಅಯ್ಯಯ್ಯೋ, ಇಲ್ಲ ಮೇಡಮ್, ನಾನ್ ನಿಜಾನೇ ಹೇಳ್ತಿರೋದು. ನಿಜಕ್ಕೆ ಒಂದು ರೀತಿ ಸ್ಮೆಲ್ ಇದೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ ಉಮಾ. ಈಗ್ಲಾದ್ರೂ ಸತ್ಯನ ಹೇಳ್ತೀಯಾ? ಅದು ಗೊತ್ತಾದ್ರೇನೆ ಫರ್ದರ್ ಏನ್ ಮಾಡ್ಬೇಕು ಅನ್ನೋ ಐಡಿಯಾ ಬರುತ್ತೆ. ಅಷ್ಟೇ ಅಲ್ಲ, ಭಾಗ್ಯಲಕ್ಷ್ಮಿನ ನಿನ್ನ ಮನೆಗೆ ಸೊಸೆಯಾಗಿ ಬರ್ದಿರೋ ಹಾಗೆ ನಾವು ತಡಿಬಹುದು. ಇಲ್ದೆ ಹೋದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿನ ನಿನ್ನ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾಳೆ. ಸೊ ದಟ್ ಬೋನಸ್ ಇನ್ ಯುವರ್ ಕೋಚ್. ಇಲ್ದೆ ಹೋದ್ರೆ ಹೊರಡು. ಮೇಡಮ್ 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 ನಾನು ನಿಜ ಹೇಳ್ತೀನಿ. ನನ್ನ ಮಾವನವ್ರಿಗೆ ಒಂದು ಅರ್ಶಿನದ ಬ್ಯಾಗ್ ಸಿಕ್ತು. ಅದ್ರಲ್ಲಿದ್ದ ಹಣದಿಂದಾನೇ ನನ್ನ ಮಾವ ಲಕ್ಷ್ಮಿ ಸ್ಟೋರ್ಸ್ ಅಂಗಡಿನ ಪ್ರಾರಂಭ ಮಾಡಿದ್ದು. ಅಂಗಡಿಯಿಂದ ಬರೋ ಲಾಭದಲ್ಲಿ ಅರ್ಧ ಭಾಗ ಮಾಡಿ ಆ ಹಳದಿ ಬ್ಯಾಗ್ ಸೇರಿದವ್ರಿಗೆ ನಿಮ್ ಮಾವ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ತಿದ್ರು. ಆದ್ರೆ ಅವ್ರು ಯಾರು ಅಂತ ನಿಮ್ ಯಾರಿಗೂ ಗೊತ್ತಿಲ್ಲ. ಈ ವಿಷಯನೆಲ್ಲ ನೀವ್ ಆವತ್ತೇ ಹೇಳ್ಬಿಟ್ರಲ್ಲ. ಅಕೌಂಟ್ಗೆ ಹಾಕ್ತಿರೋದು ನಿಜ, ಆದ್ರೆ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಅವತ್ತು ನಾನು ಹೇಳಿದ್ದು ಸುಳ್ಳು. ಆ ಅರ್ಶನದ ಬ್ಯಾಗು ಯಾರ್ದು ಅನ್ನೋ ಸತ್ಯ ಒಬ್ರಿಗೆ ಮಾತ್ರ ಗೊತ್ತಿರೋದು. ಹೌದಾ? ಅದು ಯಾರಿಗೆ ಗೊತ್ತು? ನನಗ್ ಮಾತ್ರ ಗೊತ್ತು. ಯಾರದು? ಈಗ್ಲೂ ಸತ್ಯ ಮರೆಮಾಚದೆ ಹೇಳು. ಭಾಗ್ಯಲಕ್ಷ್ಮಿಯ ತಾತ ಪುರುಷೋತ್ತಮ್ ಅವರು. ಭಾಗ್ಯಲಕ್ಷ್ಮಿ ತಾತನ? ನನಗೆ ಹೇಗೆ ಈ ನಿಜ ಗೊತ್ತಾಯ್ತು ಅಂದ್ರೆ, ನನಗ್ ಮಾತ್ರ ಗೊತ್ತಿರೋ ಈ ಸತ್ಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಅವತ್ ಅಷ್ಟು ಒತ್ತಾಯ ಮಾಡಿ ಕೇಳ್ದಾಗ್ಲೂ ನನಗ್ ಗೊತ್ತಿಲ್ಲ ಅಂತ ಹೇಳ್ದೆ. ಆದ್ರೆ ಈಗ ನಾನೇ ಆ ಸತ್ಯ ಹೇಳೋ ಸಂದರ್ಭ ಬಂತು. ರವಿ ಹೆಂಡ್ತಿಯಾಗಿ ಭಾಗ್ಯಲಕ್ಷ್ಮಿ ಈ ಮನೆಗ್ ಬಂದ್ಲು ಅಂದ್ರೆ ಆದಷ್ಟು ಬೇಗ ಯಾವತ್ತಾದ್ರೂ ಒಂದಿನ ಅವಳಿಗೆ ಈ ಸತ್ಯ ಗೊತ್ತಾಗತ್ತೆ. ನನ್ ಮಾವನೋ ಮಹಾ ಅಕ್ಕನೋ ಯಾವತ್ತಾದ್ರೂ ಅವಳ ಹತ್ರ ಈ ಸತ್ಯನ ಹೇಳ್ಬೋದು. ಹಾಗವ್ರೇನಾದ್ರೂ ಹೇಳಿದ್ರೆ ಅವಳ ತಾತ ಕಳ್ಕೊಂಡಿದ್ದ ಹಣದಿಂದ ಶುರು ಮಾಡಿದ ಅಂಗಡಿನೇ ಲಕ್ಷ್ಮಿ ಸ್ಟೋರ್ಸ್ ಅಂತ ಭಾಗ್ಯಲಕ್ಷ್ಮಿಗೆ ಗೊತ್ತಾಗತ್ತೆ. ಆಮೇಲೆ ಅವಳಿಗೆ ಅಂಗಡಿಲಿ ನನಗಿಂತ ಹಕ್ಕು ಅಧಿಕಾರನೂ ಜಾಸ್ತಿ ಆಗತ್ತೆ. ಅಷ್ಟೇ ಯಾಕೆ, ನನ್ ಮಾವನವರೇ ಭಾಗ್ಯಲಕ್ಷ್ಮಿನ ಲಕ್ಷ್ಮಿ ಸ್ಟೋರ್ಸ್ಗೆ ಓನರ್ ಮಾಡ್ಬಿಟ್ರೆ ಆಶ್ಚರ್ಯ ಪಡೋ ಅಗತ್ಯನೇ ಇಲ್ಲ. ಮಹಾ ಅಕ್ಕನು ದೊಡ್ಡ ಮನ್ಸಿಂದ್ರ ಹೋದ್ರೆ ಹೋಗ್ಲಿ ಅಂತ ಬಿಟ್ಕೊಡ್ತಾರೆ. ಆದ್ರೆ ನನ್ನಿಂದ ಹಾಗೆ ಬಿಟ್ಕೊಡಕ್ಕಾಗಲ್ಲ. ಅದಕ್ಕೆ ಭಾಗ್ಯಲಕ್ಷ್ಮಿ ಈ ಮನೆಗ್ ಬರ್ಬಾರ್ದು ಅನ್ನೋ ಹಠದಿಂದ ನಾನು ಹೀಗೆಲ್ಲ ಮಾಡ್ತಿರೋದು.
ನಿಜ ಹೇಳ್ಬೇಕು ಅಂತ ಹೇಳಿದ್ರಿ, ಹೇಳ್ಬಿಟ್ಟೆ. ಇನ್ಮುಂದೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಭಾಗ್ಯಲಕ್ಷ್ಮಿನ ನಮ್ಮನೆಗ್ ಬರ್ದೇ ಇರೋ ಹಾಗೆ ಹೇಗ್ ತಡಿತೀರಾ? ನೀನ್ ಹೊರಡು ಉಮಾ. ಭಾಗ್ಯಲಕ್ಷ್ಮಿ ನಿನ್ನ ಮನೆಗೆ ಬರೋದಿಲ್ಲ. ಹೇಗೆ? ನಿನಗೆ ಉತ್ತರ ಬೇಕಾ ಅಥವಾ ಭಾಗ್ಯಲಕ್ಷ್ಮಿ ನಿನ್ನ ಮನೆಗೆ ಬರ್ದೇ ಇರೋ ಥರ ಆಗ್ಬೇಕಾ? ಭಾಗ್ಯಲಕ್ಷ್ಮಿ ನಮ್ಮನೆಗ್ ಬರ್ಬಾರ್ದು. ಹಾಗಿದ್ರೆ ಆ ನಂಬಿಕೆಯಿಂದನೇ ಇಲ್ಲಿಂದ ಹೊರಡು. ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನ್ ನಿಮ್ಮನ್ನ ನಂಬ್ತೀನಿ. ಸರಿ, ನಾನು ಬರ್ತೀನಿ. ಭಾಗ್ಯಲಕ್ಷ್ಮಿಗೆ ಗೊತ್ತಿಲ್ಲದೆ ಅವಳ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆಯಾ? ಇನ್ನು ಮೇಲೆ ಕೇರ್ಫುಲ್ ಆಗಿ ಆಟ ಆಡಬೇಕು.